ಶಾರ್ಟ್ಸ್ ವಿಡಿಯೋದಲ್ಲಿ ಲಾಂಗ್ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ವ್ಯೂಸ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಯಾವ ರೀತಿಯಾದಂಥ ಸೆಟ್ಟಿಂಗು ನಾವು ಯೂಟ್ಯೂಬಲ್ಲಿ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರ್ಯಾರು ಫೇಕ್ ಸೆಟ್ಟಿಂಗ್ಸ್ ಎಲ್ಲ ಹೇಳ್ಕೊಡ್ತಾರೆ ಅದನ್ನೆಲ್ಲ ನೀವು ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಯೂಟ್ಯೂಬು ಏನು ಸಜೆಸ್ಟ್ ಮಾಡಿರುತ್ತೋ, ಏನು ಸೆಟ್ಟಿಂಗ್ ಇರುತ್ತೋ ಆ ಸೆಟ್ಟಿಂಗ್ನ ಮಾತ್ರ ನೀವು ಬಳಸ್ಕೊಳ್ಬೇಕಾಗುತ್ತೆ. ಅದು ಯಾವ ಸೆಟ್ಟಿಂಗು, ಎಲ್ಲಿ ಹೋಗಿ ಏನು ಮಾಡಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಕೆಲವೊಂದು ಬೋನಸ್ ಟಿಪ್ಸ್ನ ನಾನು ವಿಡಿಯೋ ಮಧ್ಯದಲ್ಲಿ ಕೊನೆಯಲ್ಲಿ ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ಬೇಗ ಬರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಕ್ರೀನು ಪಕ್ಕದಲ್ಲಿ ಹಾಕಿರ್ತೀನಿ. ಅಷ್ಟು ಗೂಗಲ್ ಹೋಗ್ಬಿಟ್ಟು ಯೂಟ್ಯೂಬ್ ಸ್ಟುಡಿಯೋ ಲಾಗಿನ್ ಅಂತೇಳಿ ಟೈಪ್ ಮಾಡಿ. ಕೆಳಗಡೆ ಇಲ್ಲಿ ಫಸ್ಟು ಲಾಗಿನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಇದು ನಿಮ್ಮ ಮೇನ್ ಸ್ಕ್ರೀನ್ಗೆ ಕರ್ಕೊಂಡೋಗುತ್ತೆ. ಡೌನಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸೆಟ್ಟಿಂಗ್ ಅಂತೇಳಿ ಆಪ್ಷನ್ ಇದೆ. ಫಸ್ಟು ಜನರಲಲ್ಲಿ ನಿಮಗೆ ಯಾವ ಡಾಲರಲ್ಲಿ ಬೇಕು, US ಡಾಲರಲ್ಲಿ ಬೇಕಾ, ಇಂಡಿಯನ್ ರುಪಿಯಲ್ಲಿ ಬೇಕಾ, ಯಾವ್ದು ಬೇಕೋ ಅಲ್ಲಿ ನೀವು ಮೆನ್ಷನ್ ಮಾಡ್ಬೋದು. ಚಾನಲಲ್ಲಿ ಕಂಟ್ರಿ ರೆಸಿಡೆನ್ಸ್ ಅಂತ ಇದೆ ಅಲ್ವಾ, ಕಂಟ್ರಿ ರೆಸಿಡೆನ್ಸ್ ನೀವು ಎಲ್ಲಿದ್ದೀರಾ, ಇಂಡಿಯಾದಲ್ಲಿದ್ದೀರಾ, US ಅಲ್ಲಿದ್ದೀರಾ, ಅದನ್ನು ನೀವು ಅಲ್ಲಿ ಪರ್ಫೆಕ್ಟಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ನೀವು ಬೇರೆದಲ್ಲಿ ನೀವು US ಹೋದ್ರೆ US ಡಾಲರು ಅಲ್ಲಿ ಮೆನ್ಷನ್ ಮಾಡಿಬಿಟ್ರೆ ಅಲ್ಲಿಂದ ನಮಗೆ ಜಾಸ್ತಿ ಅಮೌಂಟ್ ಬರುತ್ತೆ. ಆ ರೀತಿ ಎಲ್ಲ ಥಿಂಕ್ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಎಲ್ಲಿದ್ದೀರೋ ಆ ಕಂಟ್ರಿನ ಸೆಲೆಕ್ಟ್ ಮಾಡಿ. ಕೀವರ್ಡ್ಸ್ನ ಹಾಕಬೇಕಾಗುತ್ತೆ. ನೀವೇನಾದರೂ ಒಂದು ಕುಕಿಂಗ್ ಚಾನಲ್ ಮಾಡ್ತಾ ಇದ್ದೀರಾ, ಬೇರೆ ಟ್ರಾವೆಲ್ ಚಾನಲ್ ಮಾಡ್ತಾ ಇದ್ದೀರಾ, ಆ ರೀತಿ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ನೀವು ಅಲ್ಲಿ ಮೆನ್ಷನ್ ಮಾಡಬೇಕು ಯಾವ್ಯಾವ ಕೀವರ್ಡ್ಸ್ ಬರುತ್ತೆ. ಇವಾಗ ನಾನು ಯೂಟ್ಯೂಬ್ ನಂಗೆ ಸಂಬಂಧಪಟ್ಟಂಗೆ ನಾನು ಯಾವ್ಯಾವ ಮಾಡ್ತಾ ಇದ್ದೀನಿ, ಟೆಕ್ಕಲ್ಲಿ ಮಾಡ್ತಾ ಇದ್ದೀನಿ, ಯೂಟ್ಯೂಬ್ ಗ್ರೋತ್ ಆಗೋದಕ್ಕೆ ಯಾವ ರೀತಿ ಇದೆ ಅಂತ ಹೇಳಿ ಅದನ್ನೆಲ್ಲ ಮೆನ್ಷನ್ ಮಾಡ್ತಾ ಇದ್ದೀನಿ, ಟ್ರೆಂಡಿಂಗ್ ಆಗಿ ಯಾವ್ಯಾವ್ದಿದೆ ಅದನ್ನೆಲ್ಲ ನಾನು ಶೇರ್ ಮಾಡ್ತಾ ಇರ್ತೀನಿ. ಅದ್ರ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಲಾಸ್ಟು ನಂದು ಬೇರೆ ಒಂದು ಚಾನಲ್ ಇದೆ, ಆ ಚಾನಲಲ್ಲಿ ನಾನು ಅದ್ರದ್ದು ಒಂದು ಹೋಮ್ ರೆಮಿಡೀಸ್ ಆಗಿರೋದ್ರಿಂದ ಅದಕ್ಕೆ ರಿಲೇಟೆಡ್ ಏನಿದೆಯೋ ಅದನ್ನು ನಾನು ಮೆನ್ಷನ್ ಮಾಡ್ತೀನಿ. ಆ ರೀತಿ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಇಲ್ಲಿ ಯಾವಾಗಲೂ ನೀವು ಮೇಡ್ ಫಾರ್ ಕಿಡ್ಸ್ ಅಂತೇಳಿ ಮೆನ್ಷನ್ ಮಾಡೋದಕ್ಕೆ ಹೋಗಲೇಬೇಡಿ. ಆದಷ್ಟು ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇದೆಯಲ್ಲ, ನೋ ಸೆಟ್ ದಿಸ್ ಚಾನಲ್ ಆ್ಯಸ್ ನಾಟ್ ಮೇಡ್ ಫಾರ್ ಕಿಡ್ಸ್, ಇದನ್ನೇ ಸೆಲೆಕ್ಟ್ ಮಾಡಿ. ಒಂದು ವೇಳೆ ನೀವೇನಾದರೂ ಮೇಡ್ ಫಾರ್ ಕಿಡ್ಸ್ ಅಂಥೇಳಿ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋಗೆ ವ್ಯೂಸ್ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಮಕ್ಕಳಿಗೆ ಸಂಬಂಧಪಟ್ಟದ್ದು ಆಗಿದ್ದರೆ ವ್ಯೂಸ್ ಬರ್ಬೋದು, ಆದರೆ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಆಗಿಲ್ಲ ಅಂತ ಹೇಳಿದ್ರೆ ವ್ಯೂಸು ಖಂಡಿತ ಬರೋದಿಲ್ಲ. ಅದನ್ನು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಆದಷ್ಟು ನಾಟ್ ಮೇಡ್ ಫಾರ್ ಕಿಡ್ ಅಂಥೇಳಿ ಅದನ್ನೇ ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ ಫಾರ್ ಎವ್ರಿ ವಿಡಿಯೋ. ನೀವೇನಾದರೂ ಇವಾಗ ಕಿಡ್ಸ್ಗೆ ಮತ್ತು ನೀವು ಸಪ್ರೇಟಾಗಿ ಬೇರೆ ರೀತಿಯಾಗಿ ನಾಟ್ ಮೇಡ್ ಫಾರ್ ಕಿಡ್ಸ್ಗೆ ಅಂಥದ್ದೇನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಐ ವಾಂಟ್ ಟು ರಿವ್ಯೂ ದಿಸ್ ಸೆಟ್ಟಿಂಗ್ ಫಾರ್ ಎವ್ರಿ ವಿಡಿಯೋ. ಆವಾಗ ನೀವು ಕ್ರೋಮ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀರಲ್ವ, ಅಪ್ಲೋಡ್ ಮಾಡುವಾಗ ನಿಮ್ಗೆ ಅಲ್ಲಿ ಆಪ್ಷನ್ ಬರುತ್ತೆ. ಅಲ್ಲಿ ನೀವು ಮೇಡ್ ಫಾರ್ ಕಿಡ್ಸ್ ಅಂದರೆ ಮೇಡ್ ಫಾರ್ ಕಿಡ್ಸ್ ಮೆನ್ಷನ್ ಮಾಡ್ಬೋದು, ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಹೇಳಿದ್ರೆ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತೇಳಿ ಮೆನ್ಷನ್ ಮಾಡ್ಬೋದು. ಇದೆಲ್ಲ ಮಾನಿಟೈಸೇಷನ್ ಆದಮೇಲೆ ಫ್ಯೂಚರ್ ಎಲಿಜಿಬಿಲಿಟಿ ನಿಮಗೆ ವರ್ಕ್ ಆಗುತ್ತೆ. ಈಗ ನೆಕ್ಸ್ಟ್ ಸೆಟ್ಟಿಂಗ್, ಅಪ್ಲೋಡ್ ಡಿಫಾಲ್ಟ್. ಟೈಟಲ್ನ ಮೆನ್ಷನ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನೀವು ಪದೇ ಬೇರೆ ವಿಡಿಯೋಗಳನ್ನ ಹಾಕ್ತಾ ಇರ್ತೀರಲ್ವ, ಅದಕ್ಕೆ ಟೈಟಲ್ನ ಮೆನ್ಷನ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ನು ನಿಮ್ಗೆ ಏನು ಬೇಕೋ ಆ ಡಿಸ್ಕ್ರಿಪ್ಷನ್ನು ನೀವು ಅದಕ್ಕೆ ಸಂಬಂಧಪಟ್ಟಿದ್ದೇನಾದರೂ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನೆಲ್ಲ ಮಾಡಿಟ್ಕೊಳ್ಳಿ. ಇದನ್ನು ಅವರೇ ಯೂಟ್ಯೂಬ್ ಅವರೇ ಕೊಟ್ಟಿರೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಆಗೋದಿಲ್ಲ. ಅಪ್ಲೋಡ್ ಡಿಫಾಲ್ಟ್ ಯಾಕಂತ ಹೇಳಿದ್ರೆ ನಾವು ಪದೇ ಅದನ್ನು ಟೈಪ್ ಮಾಡ್ಕೊಂಡಿರೋದಕ್ಕಾಗಲ್ಲ. ಅದಕ್ಕೆ ನಾವಿಲ್ಲಿ ಒಂದು ಡಿಸ್ಕ್ಲೈಮರ್ ಆಗಿರ್ಬೋದು, ಬೇರೆ ಏನಾದರೂ ನಾವು ಮ್ಯೂಸಿಕ್ ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಆ ಮ್ಯೂಸಿಕ್ ಬಗ್ಗೆ ಎಲ್ಲಿಂದ ನಾವು ಆ ಮ್ಯೂಸಿಕ್ನ ತೊಗೊಂಡಿದ್ದೀವಿ ಅಂತ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ನೀವು ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಆ್ಯಡ್ ಮಾಡ್ಕೊಳ್ಳೇಬೇಕು. ಪದೇ ಅದು ನಮ್ಗೆ ನೆನಪಿಗೂ ಬರೋದಿಲ್ಲ. ಅಪ್ಲೋಡ್ ಮಾಡುವಾಗ ಅಪ್ಲೋಡ್ ಡಿಫಾಲ್ಟ್ ಮಾಡಿ ಇಟ್ಕೊಳ್ಳಿ. ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಅದು ನಿಮ್ಗೆ ಗೊತ್ತಾಗುತ್ತೆ. ವಿಸಿಬಿಲಿಟಿ ಇದು ಯಾವಾಗಲೂ ಅನ್ಲಿಸ್ಟೆಡಲ್ಲೇ ಇರಬೇಕು.
ನೀವೇನಾದರೂ ಇವಾಗ ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಏನಾದರೂ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ, ಪಬ್ಲಿಕಲ್ಲಿ ಏನಾದರೂ ಒಂದು ವೇಳೆ ಇಟ್ಟಿದ್ರಿ ಅಂತ ಹೇಳಿದ್ರೆ ಅದು ಡೈರೆಕ್ಟಾಗಿ ಪಬ್ಲಿಕ್ ಆಗಿರುತ್ತೆ, ಆ ವಿಡಿಯೋಗೆ ಸಂಬಂಧಪಡದೇ ಇರುವುದು ಆಗಿರ್ಬೋದು. ಅದಕ್ಕೆ ಆದಷ್ಟು ಅನ್ಲಿಸ್ಟೆಡಲ್ಲಿ ಇಟ್ಕೊಳ್ಳಿ. ಕಮೆಂಟ್ಸ್ನ ಯಾವಾಗಲೂ ಆನಲ್ಲೇ ಇಟ್ಕೊಳ್ಳಿ. ಕಮೆಂಟ್ಸ್ ಮಾಡೋದ್ರಿಂದ ನಿಮಗೆ ವ್ಯೂಸು ಜಾಸ್ತಿ ಆಗಿ ಬರುತ್ತೆ, ಅದಕ್ಕೆ ಯಾವಾಗಲೂ ಆನಲ್ಲೇ ಇಟ್ಕೊಂಡಿರಿ. ಅದಾದಮೇಲೆ ಇಲ್ಲಿ ಮಾಡರೇಷನ್ ಅಂತ ಇದೆ. ಮಾಡರೇಷನಲ್ಲಿ ಬೇಸಿಕ್ಕು, ಸ್ಟ್ರಿಕ್ಟ್, ನನ್ ಆ್ಯಂಡ್ ಹೋಲ್ಡ್ ಆಲ್ ಅಂಥೇಳಿ ಇದೆ. ಇದಿಷ್ಟರಲ್ಲಿ ಯಾವುದನ್ನ ಮೆನ್ಷನ್ ಮಾಡಬೇಕು ಅಂತ ಹೇಳಿದ್ರೆ, ಬೇಸಿಕ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸ್ಟ್ರಿಕ್ಟ್ ಅಂತೇಳಿ ನಿಮ್ಗೆ ಬೇರೆಯವ್ರು ಯಾರಾದರೂ ಬ್ಯಾಡ್ ಕಮೆಂಟ್ಸ್ ಅಂಥದ್ದು ಏನಾದರೂ ಮಾಡ್ತಾ ಇದ್ದಾರೆ, ಆಗ ನಾನು ಸ್ಟ್ರಿಕ್ಟಾಗಿ ಅದು ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವ್ಯಾವ ಕೀವರ್ಡ್ಸ್ ಇರುತ್ತಲ್ವ, ಆ ಕೀವರ್ಡ್ಸ್ನ ನೀವು ಮೆನ್ಷನ್ ಮಾಡಿಬಿಟ್ರೆ ಅದೆಲ್ಲ ಹೈಡ್ ಆಗುತ್ತೆ. ಟ್ಯಾಕ್ಸು ನೀವು ಯಾವಾಗಲೂ ಒಂದೇ ವಿಡಿಯೋ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇದಕ್ಕೆ ಟ್ಯಾಕ್ಸ್ ಆ್ಯಡ್ ಮಾಡ್ಕೊಳ್ಬೋದು. ಟ್ಯಾಕ್ಸ್ ಆ್ಯಡ್ ಮಾಡದಿದ್ರೂ ಪ್ರಾಬ್ಲಮ್ ಇಲ್ಲ, ಯಾಕಂತ ಹೇಳಿದ್ರೆ ನೀವು ವಿಡಿಯೋ ಅಪ್ಲೋಡ್ ಮಾಡುವಾಗ ಟ್ಯಾಕ್ಸ್ ಆ್ಯಡ್ ಮಾಡ್ತೀರಲ್ವ, ಅದನ್ನೇ ಇಲ್ಲಿ ಆ್ಯಡ್ ಮಾಡೋದು. ಕಮ್ಯುನಿಟಿ ಮಾಡರೇಷನ್. ಕಮ್ಯುನಿಟಿ ಮಾಡರೇಷನ್ಲಿ ಎಲ್ಲ ಆನಲ್ಲಿ ಇಡಬೇಕಾಗುತ್ತೆ. ಕಮೆಂಟ್ಸು ಆನಲ್ಲಿ ಇಡಿ. ನಿಮ್ಗೆ ಏನಾದರೂ ಪ್ರೈವೇಟಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಪ್ರೈವೇಟಲ್ಲಿ ಇಡ್ಬೋದು, ಯಾಕಂದರೆ ಆನಲ್ಲಿ ಇಟ್ಟರೆ ತುಂಬ ಬೆಟರು, ಯಾಕಂದರೆ ವ್ಯೂಸು ಬೇಗ ಬರುತ್ತೆ. ಮಾಡರೇಷನ್ನು ಬೇಸಿಕಲ್ಲಿರಲಿ. ವ್ಯೂವರ್ಸ್ ಪೋಸ್ಟು, ಯಾರಾದರೂ ಬೇರೆಯವ್ರು ಏನಾದರೂ ನಿಮ್ಮ ವ್ಯೂಸಲ್ಲಿ ನಿಮ್ಮದು ಕಮ್ಯುನಿಟಿ ಪೋಸ್ಟಲ್ಲಿ ಏನಾದರೂ ಬೇರೆಯವರು ಬೇಕಾದರೂ ಪೋಸ್ಟ್ ಮಾಡ್ಬೋದು ಅಂತ ಇದ್ದರೆ ಆನ್ ಮಾಡ್ಕೊಳ್ಳಿ. ಮಾಡರೇಷನ್ನಲ್ಲಿ ಅದನ್ನು ಬೇಸಿಕಲ್ಲಿ ಇಟ್ಕೊಳ್ಳಿ. ಹೂ ಕ್ಯಾನ್ ಪೋಸ್ಟ್, ನಿಮ್ಮ ಸಬ್ಸ್ಕ್ರೈಬರ್ಸ್ ಪೋಸ್ಟ್ ಮಾಡ್ಬೋದಾ, ಅಲ್ಲಿ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿ ಮೆನ್ಷನ್ ಮಾಡಬೇಕಾಗುತ್ತೆ. ಬೇಸಿಕಲ್ಲಿ ಇಲ್ಲಿ ನೀವು ಅಪ್ಲೋಡ್ ಡಿಫಾಲ್ಟ್ಸ್ ಮಾಡ್ತೀರಲ್ವ, ಅಪ್ಲೋಡ್ ಡಿಫಾಲ್ಟಲ್ಲಿ ಇನ್ನೂ ಕೆಲವೊಂದು ಸೆಟ್ಟಿಂಗ್ಗಳಿದೆ. ಇಲ್ಲಿ ನೀವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ ಲ್ಯಾಂಗ್ವೇಜು, ನೀವು ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋ ಮಾಡ್ತಾ ಇದ್ದೀರಾ ಆ ಲ್ಯಾಂಗ್ವೇಜ್ನ ವಿಡಿಯೋನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಗೆ ಯಾವ್ದು ಬೇಕು, ನಿಮ್ಗೆ ಹಿಂದಿ ಬೇಕೋ, ಕನ್ನಡ ಬೇಕೋ, ಇಂಗ್ಲೀಷ್ ಬೇಕೋ, ಯಾವ್ದು ಬೇಕೋ, ಯಾವ ವಿಡಿಯೋ ಮಾಡ್ತಾ ಇದ್ರೋ ಆ ರೀತಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ನೀವೇನಾದರೂ ಇವಾಗ ಟೈಟಲ್ಲು ಓನ್ಲಿ ಇಂಗ್ಲೀಷಲ್ಲೇ ಯಾವಾಗಲೂ ಹಾಕ್ತಿದ್ದೀರಾ ಅಂತ ಹೇಳಿದ್ರೆ ಅದನ್ನ ಟೈಟಲ್ನ ನೀವು ಇಂಗ್ಲೀಷ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅದು ಸೆಲೆಕ್ಟ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ವಿಡಿಯೋ ಜಾಸ್ತಿ ಯಾಕೆ ನಮಗೆ ವಿಡಿಯೋ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯೂಟ್ಯೂಬು ರೆಕಮೆಂಡೇಷನ್ ಮಾಡುತ್ತೆ. ಇವಾಗ ನೀವು ಕನ್ನಡದಲ್ಲೇ ವಿಡಿಯೋ ಮಾಡ್ತಾ ಇದ್ದರೆ ಕನ್ನಡದವರಿಗೆ ಜಾಸ್ತಿ ಅದನ್ನು ರೆಕಮೆಂಡೇಷನ್ ಮಾಡುತ್ತೆ. ನೀವು ಸೆಲೆಕ್ಟೇ ಮಾಡಿಲ್ಲ, ಲ್ಯಾಂಗ್ವೇಜ್ ಸೆಲೆಕ್ಟೇ ಮಾಡಿಲ್ಲ ಅಂತ ಹೇಳಿದ್ರೆ ಯಾರಿಗಂತ ಯೂಟ್ಯೂಬು ರೆಕಗ್ನೈಸೇಷನ್ ಮಾಡ್ತಾರೆ, ಇದನ್ನು ನೀವು ನೋಡಿ ವಿಡಿಯೋ ಅಂತೇಳಿ ಯಾರಿಗೆ ಜಾಸ್ತಿ ಅದನ್ನು ಕಳಿಸೋದಕ್ಕೂ ಆಗೋದಿಲ್ಲ. ಅದಕ್ಕೆ ಯಾವ ವಿಡಿಯೋ ಅನ್ನೋದು ಕರೆಕ್ಟಾಗಿ ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೆನಪಿನಲ್ಲಿಟ್ಟು ಇವತ್ತಿಂದು ಬೋನಸ್ ಟಿಪ್ ಏನಂತ ಹೇಳಿದ್ರೆ, ಮೇನಾಗಿ ನೀವು ಇದೆಲ್ಲ ಸೆಟ್ಟಿಂಗ್ಗಳು ಮಾಡಾದ್ಮೇಲೆ ತಮ್ನೇಲು ಅಟ್ರಾಕ್ಟಿವ್ ಆಗಿ ಇರಬೇಕು. ತಮ್ನೇಲಲ್ಲಿ ನಿಮ್ಮ ಫೋಟೋ ಆಗಿರ್ಬೋದು, ಟೈಟಲ್ಸ್ ಆಗಿರ್ಬೋದು, ನೀವೇನು ಮೆನ್ಷನ್ ಮಾಡಿರ್ತೀರಲ್ವ ಅದು ತುಂಬ ಬೋಲ್ಡ್ ಆಗಿರಬೇಕು. ಆ ರೀತಿ ಬೋಲ್ಡ್ ಆಗಿದ್ದರೆ ನೋಡೋರಿಗೂ ಎಕ್ಸೈಟಿಂಗ್ ಆಗಿರುತ್ತೆ. ಹಾಗೆ ನೀವೇನಾದರೂ ಟೈಟಲ್ನ ಹಾಕ್ತಾ ಇದ್ದೀರಾ, ತಮ್ನೇಲಲ್ಲಿ ಟೆಕ್ಸ್ಟ್ನ ಮೆನ್ಷನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ಯಾರಾದರೂ ಕ್ಲಿಕ್ ಮಾಡಿ ನೋಡುವಾಗಿರಬೇಕು. ಆ ರೀತಿ ಎಕ್ಸೈಟಿಂಗ್ ಆಗಿ ನೀವು ಮಾಡಿದ್ರೆ ಇದರಿಂದ ನಿಮಗೆ ವ್ಯೂಸ್ ಬೇಗ ಬರುತ್ತೆ. ಕ್ಲಿಕ್ ಥ್ರೂ ರೇಟ್ ಅಂತೇಳಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಅದನ್ನು ಮಾಡೋದ್ರಿಂದ ಬೇರೆಯವ್ರು ಯಾರಾದರೂ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿ ನೋಡೋದ್ರಿಂದ ನಿಮಗೆ ವ್ಯೂಸು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗ್ತಾರೆ. ಇದು ಫಸ್ಟ್ ಒನ್. ಸೆಕೆಂಡ್ ಒನ್, ಕಾರ್ಡ್ ಅಂತೇಳಿ ಮೆನ್ಷನ್ ಆಗಿರುತ್ತೆ. ನೀವು ನೋಡಿರ್ತೀರಾ ಕ್ರೋಮ್ನಲ್ಲಿ ನೀವೇನಾದರೂ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕಾರ್ಡ್ಸ್ ಅಂತೇಳಿ ಬರುತ್ತೆ. ವಿಡಿಯೋ ಮಧ್ಯದಲ್ಲಿ ಬೇರೆ ಯಾವುದಾದ್ರೂ ವಿಡಿಯೋನ ಆ್ಯಡ್ ಮಾಡೋದ್ರಿಂದ ಬೇರೆಯವರು ಅದೇನಿರ್ಬೋದು ಅಂತೇಳಿ ಕ್ಲಿಕ್ ಮಾಡಿ ನೋಡ್ಬೋದು. ಇದು ಸೆಕೆಂಡ್ ಒನ್. ಥರ್ಡ್ ಬೋನಸ್ ಟಿಪ್, ಮೇನಾಗಿ ಎಂಡ್ ಸ್ಕ್ರೀನಲ್ಲಿ ನೀವೇನಾದರೂ ಇವಾಗ ಬೇರೆ ವಿಡಿಯೋಗಳನ್ನೆಲ್ಲ ಮಾಡಿರ್ತಿರಲ್ಲ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವಿಡಿಯೋ ಎಂಡ್ ಸ್ಕ್ರೀನ್ನಲ್ಲಿ 1 ಅಥವಾ 2 ವಿಡಿಯೋನ ಆ್ಯಡ್ ಮಾಡಿ. ಇದರಿಂದ ನೀವು ಒಂದು ವಿಡಿಯೋ ಆದಮೇಲೆ ಬೇರೆ ಯಾವುದಾದ್ರೂ ನೀವು ಎಕ್ಸೈಟಿಂಗ್ ಆಗಿರುವಂಥ ನೀವು ಎಂಡ್ ಸ್ಕ್ರೀನಲ್ಲಿ ಮೆನ್ಷನ್ ಮಾಡಿದಿರೋ ವಿಡಿಯೋ ಅಂತ ಹೇಳಿದ್ರೆ ಅದರಿಂದ ಕ್ಲಿಕ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಆ ವಿಡಿಯೋನು ಅವ್ರು ನೋಡ್ಬೋದು. ಅದಕ್ಕೆ ಇದನ್ನು ಫಾಲೋ ಮಾಡಿ. ಇದನ್ನು ಫಾಲೋ ಮಾಡೋದು ಅಲ್ಲದೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ, ಬೇರೆಯವರಿಗೆ ನೀವೇನಾದರೂ ಇವಾಗ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವರಿಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ.
ಸಬ್ಸ್ಕ್ರೈಬ್ ಮಾಡೋದು ಕೇಳೋದ್ರಿಂದ ಅವರಿಗೆ ಗೊತ್ತಿರಲ್ಲ ಎಲ್ಲಿ ಸಬ್ಸ್ಕ್ರೈಬ್ ಮಾಡಬೇಕು, ಹೇಗೆ ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂಥೇಳಿ. ಅದನ್ನು ಒಂದು ಸ್ಕ್ರೀನ್ ಹಾಕಿ ಇಲ್ಲೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದ್ರಿಂದ ಅವರಿಗೆ ಅಲ್ಲೋಗಿ ಸಬ್ಸ್ಕ್ರೈಬ್ ಮಾಡಬೇಕು ಅಂತೇಳಿ ಗೊತ್ತಾಗುತ್ತೆ. ಇದರಿಂದನೂ ನಿಮ್ಮ ಚಾನಲಲ್ಲಿ ಬೇಗ ವ್ಯೂಸು, ಸಬ್ಸ್ಕ್ರೈಬರ್ಸು ಬೇಗ ಕಂಪ್ಲೀಟ್ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡೋದನ್ನು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.